ಸ್ನೇಹಿತರೆ, ಕೆಳಗೊಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ಇವರು ಕೇರಳದವರು ಬಸ್ನಲ್ಲಿ ಒಂದೇ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದ ಹಾಕಿದ್ದಕ್ಕೆ ಆ ವ್ಯಕ್ತಿ ತನ್ನ ಪ್ರಾಣನೇ ಕಳ್ಕೊತಾರೆ. ನಡೆದಿದ್ದೇನೆಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿರೋಂಥ ವಿಡಿಯೋದು. ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಈ ವ್ಯಕ್ತಿ ನನ್ನನ್ನು ಟಚ್ ಮಾಡಿದ್ರು ಮತ್ತು ನನ್ನ ಬಾಡಿನ ಟಚ್ ಮಾಡೋಕ್ಕೆ ನೋಡ್ತಿದ್ದಾರೆ ಅಂಥೇಳಿ ತನ್ನನ್ನೇ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಕ್ಕೆ ಭಾಳ ಅದು ಎಲ್ಲಿವರೆಗೆ ಹೋಗಿದೆ ಅಂದರೆ ಅವ್ರ ಮನೆಯವರೆಗೂ, ರಿಲೇಷನ್ವರೆಗೂ ಎಲ್ಲ ಕಡೆ ತಲುಪಿದೆ. ಇದರಿಂದ ಅವ್ರ ಮರ್ಯಾದೆ ಕಳೆದೋಯ್ತು ಅಂದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಆಯಿತಾ, ಆತ್ಮಹತ್ಯೆ ಮಾಡ್ಕೊಂಡಿದ್ಮೇಲೆ ಇವಳು ಅರಿವಿಗೆ ಬರುತ್ತೆ. ಪೊಲೀಸರು ಕೂಡ ಇವಳನ್ನು ಅರೆಸ್ಟ್ ಮಾಡಿದ್ದಾರೆ. ಸತ್ಯಾಂಶ ಏನಂದ್ರೆ, ಆ ವ್ಯಕ್ತಿ ಇನ್ನೇ ಯಾವುದೋ ಯೋಚನೆಯಲ್ಲಿದ್ದರು, ಯಾವುದೋ ಯೋಚನೆಯಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರು. ಆಕೆ ವಿಡಿಯೋ ಮಾಡ್ತಿದ್ದಾರೆ ಅಂತ ಮುಖ ಕೂಡ ಆ ಕಡೆ ತಿರ್ಸ್ಕೊಂಡು ನಿಂತ್ಕೋತಾರೆ. ಆದರೆ ಇವಳೇ ಅವ್ರ ಮೈಗೆ ಟಚ್ ಮಾಡಿಬಿಟ್ಟು ಅದನ್ನ ನಮಗೆ ಟಚ್ ಮಾಡ್ತಾ ಇದ್ದಾರೆ ಅಂಥೇಳಿ ತೋರಿಸ್ಬಿಟ್ಟು ಅವಳ ಮಾನ ಮರ್ಯಾದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಾಜು ಮಾಡ್ತಾಳೆ. ಅಷ್ಟದ್ರಿಂದ ಮನನೊಂದಂಥ ವ್ಯಕ್ತಿ, ಒಬ್ಬ ಒಳ್ಳೆ ಕುಟುಂಬದ ವ್ಯಕ್ತಿ, ಮಾನ ಮರ್ಯಾದೆನೇ ಕಳೆದೋದ್ಮೇಲೆ ನಾನೇ ಬದುಕಬೇಕು ಅನ್ನೋ ಥರ ಫೀಲ್ ಆಗಿದ್ದಾರೆ. ಯಾಕಂದರೆ ಅವ್ರು ತಪ್ಪು ಮಾಡಿಲ್ಲ. ಈಗ ಆಲ್ರೆಡಿ ತುಂಬ ಜನ ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಪೊಲೀಸ್ನವರು ಕೂಡ ಆಕೆಯನ್ನು ಬಂಧಿಸಿದ್ದಾರೆ. ನೋಡಿ, ಯಾರದೇ ಬದುಕಿನ ಜೊತೆ ಯಾರೂ ಆಟ ಆಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಅವ್ರದ್ದೇನು ಸಮಸ್ಯೆ ಇರುತ್ತೋ, ಯಾವ ಸಮಸ್ಯೆ, ಯಾವ ಯೋಚನೆಯಲ್ಲಿ ಪ್ರಯಾಣ ಮಾಡ್ತಿರ್ತಾರೋ ಅಲ್ವಾ. ಎಲ್ಲರೂ ಮನೆ ಗಂಡು ಮಕ್ಕಳು ಅಂದಮೇಲೆ ಒಂದೇ, ಅವ್ರಿಗೂ ಕೂಡ ಈ ಥರ ಆಗಬಾರ್ದು. ಇಷ್ಟೇ ನಡೆದಿದ್ದು ಸತ್ಯಾಂಶ.